ನಮ್ಮ ಕರ್ನಾಟಕದಲ್ಲೇ ಇರುವಂತಹ ಎರಡನೇ ತಿರುಪತಿ ಅಂತಲೇ ಕರೆಸಿಕೊಳ್ಳುವಂತಹ ಒಂದು ಅದ್ಭುತವಾದಂತಹ ಪುಣ್ಯಕ್ಷೇತ್ರದ ಪರಿಚಯವನ್ನ ನಾನು ಈ ವಿಡಿಯೋದ ಮೂಲಕ ನಿಮಗೆ ಮಾಡಿಸ್ತೇನೆ. ವೈಕುಂಠ ಏಕಾದಶಿಯ ಈ ಶುಭ ಸಂದರ್ಭದಲ್ಲಿ 2 ದಿನ ನಡೆದಂತಹ ಜಾತ್ರಾ ಮಹೋತ್ಸವದಲ್ಲಿ ಸುಮಾರು 40 ರಿಂದ 50 ಸಾವಿರ ಭಕ್ತರು ಇಲ್ಲಿನ ಶ್ರೀ ವೆಂಕಟರಮಣ ಸ್ವಾಮಿಯ ದರ್ಶನ ಭಾಗ್ಯವನ್ನ ಪಡಿತಾರೆ. 2 ದಿನ ಅದ್ಭುತವಾದಂತಹ ಒಂದು ಜಾತ್ರಾ ಮಹೋತ್ಸವ ಇದಾಗಿತ್ತು. ಹಾಯ್ ಹಲೋ ನಮಸ್ಕಾರ, ಸಮಸ್ತ ಭೀಮಸೇನ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನು ಭೀಮಯ್ಯ ಬಾಚಮಡ. ಈ ಒಂದು ಪುಣ್ಯಕ್ಷೇತ್ರಕ್ಕೆ ನಿಮಗೆ ವಿಶೇಷವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ದೊಡ್ಡ ಮಟ್ಟದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿ ಅಂತ ಈ ಮೂಲಕ ವಿನಂತಿಸಿಕೊಳ್ಳುತ್ತಾ, ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ರೋಣೂರು ಗ್ರಾಮದ ತಿರುವೆಂಗಳನಾಥನೆಂದೇ ಪ್ರಸಿದ್ಧ ಹೊಂದಿರತಕ್ಕಂಥ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಹಾಗೂ ವೈಕುಂಠ ಏಕಾದಶಿಯ ಜಾತ್ರಾ ಮಹೋತ್ಸವಕ್ಕೆ ನಿಮಗೆ ವಿಶೇಷವಾದಂತಹ ಸ್ವಾಗತವನ್ನ ಕೋರ್ತೀನಿ. ಈ ಒಂದು ಪುಣ್ಯಕ್ಷೇತ್ರ ಶ್ರೀ ವೈಷ್ಣವ ಧರ್ಮದ ಆರಾಧನಾ ಸ್ಥಳ ಆಗಿದೆ. ಮಹಾಭಾರತದ ಅರ್ಜುನನು ಈ ಒಂದು ಮೂಲ ವಿಗ್ರಹದ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾನೆ ಅನ್ನುವಂತಹ ಒಂದು ಐತಿಹ್ಯ ಸಿಗುತ್ತೆ. 15-16ನೇ ಶತಮಾನದಲ್ಲಿ ಈ ಒಂದು ದೇವಾಲಯದ ಮೂಲ ಸ್ಥಾಪನೆಯನ್ನ ಮಾಡಲಾಯಿತು. ವಿಶಾಲವಾದಂತಹ ಒಂದು ದೇವಾಲಯ, ಅದ್ಭುತವಾದಂತಹ ಒಂದು ರಾಜಗೋಪುರ, ಗರ್ಭಗೃಹದ ಒಂದು ವಿಮಾನ ಗೋಪುರ ಏನಿದೆ ಇದೆಲ್ಲವೂ ಇದರ ವೈಭವವನ್ನು ಹೇಳುತ್ತೆ. ನೋಡಿ, ಅದರ ಒಂದು ಒಳಾಂಗಣ ಚಿತ್ರಣ ಯಾವ ತರ ಇದೆ ಅಂತ ನೀವು ನೋಡ್ಬೋದು. ಇಲ್ಲಿನ ತೆಲುಗು ಶಾಸನ ದೊರಕಿದೆ. ಅದು ಇಲ್ಲಿನ ಮಹಾದ್ವಾರದ 120 ವರ್ಷಗಳ ಪ್ರಾಚೀನತೆಯ ಬಗೆಯನ್ನ ಹೇಳುತ್ತೆ. ಒಳಗಡೆ ಪ್ರವೇಶ ಮಾಡ್ತಿದ್ದಂತೆ ಎಡಭಾಗದಲ್ಲಿ ಆಂಜನೇಯ ಸ್ವಾಮಿ, ಗಣಪತಿಯ ದರ್ಶನ ಸಿಗುತ್ತೆ. ಮುಂದುವರೆದು ಒಳಭಾಗದಿಂದಲೇ ಹೊರಚಾಚಿರ್ತಕ್ಕಂಥ ಶಮಿ ವೃಕ್ಷವನ್ನ ಸಹ ನೀವಿಲ್ಲಿ ನೋಡಬಹುದು. ಇದರ ಮೂಲ ದೇವರನ್ನ ಮೊದಲೇ ಹೇಳಿದಂಗೆ ಅರ್ಜುನನು ಪ್ರತಿಷ್ಠಾಪನೆ ಮಾಡಿದ್ದಾನೆ. ಗರ್ಭಗೃಹ, ಮುಖಮಂಟಪ ನೋಡಿ, ಇದು ಶಮಿ ವೃಕ್ಷ ದೇವಾಲಯದ ಒಳಭಾಗದಿಂದಲೇ ಹೊರಚಾಚಿರ್ತಕ್ಕಂಥದ್ದು. ಗರ್ಭಗೃಹ, ಮುಖಮಂಟಪ, ಸುಖವಾಸಿಗಳು ಹಾಗೂ ಒಳವಿನ್ಯಾಸ ಇದರ ವಾಸ್ತು ಶ್ರೇಷ್ಠತೆಗೆ ನಿದರ್ಶನ ಆಗಿದೆ. ಗರ್ಭಗೃಹದ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ತೆಲುಗು ಭಾಷೆಯಲ್ಲಿರ್ತಕ್ಕಂಥ ಒಂದು ಶಾಸನ ದೊರಕಿದ್ದು, ಈ ಶಾಸನ ವಿಜಯನಗರದ ಅರಸ ಅಚ್ಯುತರಾಯನ ಬಗ್ಗೆ ಉಲ್ಲೇಖನ ಮಾಡುತ್ತೆ. ಇದರ ಕಾಲ ಕ್ರಿಸ್ತಶಕ 1531ಕ್ಕೆ ಸರಿ ಹೊಂದ್ತಾ ಇದೆ. ನವರಂಗವು 4 ಕಂಬಗಳಿಂದ ಕೂಡಿದ್ದು ದೇವಾನುದೇವತೆಗಳ ಕೆತ್ತನೆಗಳಿಂದ ಅಲಂಕೃತ ಮಾಡಲಾಗಿದೆ. ನೋಡಿ, ಇದು ಬೆಳಗಿನ ಜಾವದ ಒಂದು ದೇವರ ಮೆರವಣಿಗೆಯ ಸಂದರ್ಭ. ಗರ್ಭಗೃಹದಲ್ಲಿರ್ತಕ್ಕಂಥ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯು ಶ್ರೀದೇವಿ ಮತ್ತು ಭೂದೇವಿ ಸಮೇತನಾಗಿ ಪ್ರಭಾವಳಿಯಿಂದ ಅಲಂಕೃತಗೊಂಡು ಭಕ್ತ ಸಮೂಹದ ಪಾಲಿಗೆ ರಕ್ಷಕನಾಗಿ ನಿಂತಿದ್ದಾನೆ. ಸೊ ಒಟ್ಟಿನಲ್ಲಿ ವೈಕುಂಠ ಏಕಾದಶಿಯು ತುಂಬಾ ಅದ್ಭುತವಾಗಿ ಜಾತ್ರಾ ಮಹೋತ್ಸವ ನಡೀತು. ಎಲ್ಲಾ ಕಡೆ ಸಂಭ್ರಮ ಮನೆ ಮಾಡಿತ್ತು. ಮುಂಜಾನೆ 3 ಗಂಟೆಯಿಂದನೇ ಪೂಜಾ ಅಭಿಷೇಕಗಳು ನಡೆದವು. 2 ದಿನಗಳ ಕಾರ್ಯಕ್ರಮ ಇದಾಗಿತ್ತು. ದೇವಸ್ಥಾನವನ್ನು ಅದ್ಭುತವಾಗಿ ಹೂಗಳಿಂದ ಅಲಂಕೃತ ಮಾಡಲಾಗಿತ್ತು. ಸುಮಾರು ಮೊದಲು ಹೇಳಿದಂಗೆ 40 ರಿಂದ 50 ಸಾವಿರ ಭಕ್ತರು ಭೇಟಿ ಕೊಟ್ಟಿದ್ದಾರೆ. ಅರ್ಜುನನು ವಿಷ್ಣು ಮೂರ್ತಿಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದು ನಾನು ಮೊದಲೇ ಹೇಳಿದ್ದೇನೆ. ಅದೇ ದಾರಿಯಲ್ಲಿ ಮತ್ತೊಮ್ಮೆ ಕ್ರಮಿಸಿ ಬಂದಂತಹ ಅವನ ಮೊಮ್ಮಗನಾದಂತಹ ಜನಮೇಜಯ ರಾಜ ಇದನ್ನ ಜೀರ್ಣೋದ್ಧಾರ ಮಾಡಿದನೆಂದು ಸಹ ಹೇಳಲಾಗುತ್ತೆ. ಈ ಒಂದು ವೆಂಕಟರಮಣ ಸ್ವಾಮಿ ಅಪಾರವಾದಂತಹ ಶಕ್ತಿಯನ್ನ ಹೊಂದಿದ್ದಾನೆ. ಎಲ್ಲ ಇಷ್ಟಾರ್ಥಗಳನ್ನ ಈಡೇರಿಸ್ತಾನೆ ಅನ್ನುವಂತಹ ದೊಡ್ಡ ನಂಬಿಕೆ ಈ ಭಕ್ತ ಸಮೂಹದಲ್ಲಿದೆ. ಅದಕ್ಕೆ ಸಾಕ್ಷಿಯಾಗಿ ನೆರೆದಂತ 50 ಸಾವಿರ ಜನರೇ ಇದಕ್ಕೆ ಸಾಕ್ಷಿ. ಸ್ವರ್ಗದ ಬಾಗಿಲುಗಳು ನೀವು ಮೊದಲೇ ನೋಡಿದಂಗೆ ಸ್ವರ್ಗದ ಬಾಗಿಲುಗಳನ್ನು ಸಹ ಅಲ್ಲಿ ಅದರ ಒಂದು ಪ್ರತೀಕವಾಗಿ ನಿರ್ಮಾಣ ಮಾಡಲಾಗಿತ್ತು. ರಾತ್ರಿ ಇಡೀ ಸಂಗೀತ ಕಾರ್ಯಕ್ರಮ, ನೃತ್ಯ ಕಾರ್ಯಕ್ರಮ, ಹರಿಕತೆ ಇದೆಲ್ಲವೂ ನಡೀತು. ಮಾರನೇ ದಿನ ಮೆರವಣಿಗೆ ನಡೀತು. ಸೊ ನೀವು ಈ ಒಂದು ವಿಶೇಷವಾದಂತಹ ಒಂದು ಪರಿಚಯವನ್ನು ನಾನು ಮಾಡುವಂಥ ಪ್ರಯತ್ನ ಮಾಡಿದ್ದೇನೆ. ಹಾಗೆ ಮುಂದುವರಿತಾ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಆ ಜಾತ್ರಾ ಮಹೋತ್ಸವ ಯಾವ ಥರ ನಡೀತು ಅನ್ನುವಂತಹ ಒಂದು ಅದ್ಭುತವಾದಂಥ ವಿಡಿಯೋವನ್ನು ನಿಮಗಾಗಿ ಕಟ್ಟಿಕೊಟ್ಟಿದ್ದೇನೆ. ನೋಡಿ ಸಂತೋಷಪಡಿ. ಆ ದೇವರ ಒಂದು ಅನುಗ್ರಹ ನಿಮ್ಮೆಲ್ಲರಿಗೂ ಇರಲಿ. ಧನ್ಯವಾದ. ಬನ್ನಿ, ವೆಲ್ಕಮ್ ಟು ಒನ್ಸ್ ಅಗೇನ್ ವೆಂಕಟರಮಣ ಸ್ವಾಮಿ ದೇವಾಲಯದ ವಿಶೇಷವಾದಂತಹ ವೈಕುಂಠ ಏಕಾದಶಿಗೆ ಸ್ವಾಗತ.